ಇದು ನಮ್ಮ ನೆಚ್ಚಿನ ನಾಯಕರಾದಂಥ ಡಾಕ್ಟರ್ ಡಿ.ಜಿ. ಸಾಗರ ಬೆಂಗಳೂರು ಜಿಲ್ಲಾ ರಾಜ್ಯ ಸಂಚಾಲಕರು ಅವರ ಆದೇಶದ ಮೇರೆಗೆ ಎಲ್ಲ ಕರ್ನಾಟಕಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಆದೇಶ ಮಾಡಿದ ಪ್ರಕಾರ ಇವತ್ತಿನ ದಿವಸ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಇದು ಪ್ರತಿಭಟನಾ ಕಾರಣ ಏನಂತಂದರೆ ಜಾತಿವಾದಿ ಕೋಮುವಾದಿ ಬಿಜೆಪಿ ಸರ್ಕಾರ ಬಿಜೆಪಿ MLC ಆದಂಥ ಛಲವಾದಿ ನಾರಾಯಣ ಸ್ವಾಮಿ ಇನ್ನೊಬ್ಬರು ಇದು ಮಾನ್ಯ ಖರ್ಗೆ ಸಾಹೇಬರ ಪ್ರಿಯಾಂಕಾ ಇವರಿಗೆ ನಾಯಿ ಅಂತ ಸಂಬೋಧನೆ ಮಾಡಿದ್ದು ಅದು ನಾವು ಖಂಡನ ಮಾಡ್ತೇವೆ. ಯಾಕಂತಂದ್ರೆ ಒಬ್ಬ ಸಚಿವ ಸ್ಥಾನದಲ್ಲಿ ಇದ್ದಂಥವ್ರಿಗೆ ಬಿಜೆಪಿದವರು ಕುಮ್ಮಕ್ಕು ಕೊಟ್ಟು ಆ ಛಲವಾದಿ ನಾರಾಯಣ ಸ್ವಾಮಿನ ಮುಂದೆ ಬಿಟ್ಟು ನಮ್ಮವ ಇದ್ದರೂ ಕೂಡ ಖರ್ಗೆ ಕುಟುಂಬಕ್ಕನ ಒಂದು ಧಕ್ಕೆ ಆಗ್ತಕ್ಕಂಥ ಹೇಳಿಕೆ ಕೊಡ್ತಕ್ಕಂಥ ಅಪಮಾನ ಆಗ್ತಕ್ಕಂಥ ಹೇಳಿಕೆಯನ್ನು ಕೊಡ್ತಕ್ಕಂಥ ಅದನ್ನು ಖಂಡಿಸಿ ನಾವು ಇವತ್ತಿನ ರಾಜ್ಯಾದ್ಯಂತ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡು ಮಾನ್ಯ ಘನವೆತ್ತ ರಾಜ್ಯಪಾಲರು ಬೆಂಗಳೂರು ಇವರಿಗೆ ಜಿಲ್ಲಾಧಿಕಾರಿ ಬೆಳಗಾವಿ ಇವರ ಮುಖಾಂತರ ಇವತ್ತಿನ ದಿವಸ ಮನವಿಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಅವರನ್ನು ಕೂಡಲೇ ಛಲವಾದಿ ನಾರಾಯಣ ಸ್ವಾಮಿನ ಹಾಗೂ ಇನ್ನೂ ಹಲವಾರು ಜನರ ವಿರೋಧ ಮಾಡಿದಂಥವ್ರನ್ನ ಕೂಡಲೇ ರಾಜ್ಯಪಾಲರು ಅವ್ರ ಮೇಲೆ ಕ್ರಮ ಜರುಗಿಸಿ ಅವರನ್ನ ಸದಸ್ಯತ್ವದಿಂದ ಕಿತ್ತೊಗಿಬೇಕಂತ ನಮ್ಮದು ಒತ್ತಾಯ. ಇದರ ಜೊತೆಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕೋಮುವಾದಿ ಜಾತಿವಾದಿ ಬಿಜೆಪಿಯನ್ನ ನಮ್ಮವ್ರನ್ನ ಎತ್ತಿ ಕಟ್ಟಿ ನಮ್ಮ ಮೇಲೆ ಇದನ್ನ ಕೋಮುವಾದಿನ ಅಟ್ಟಹಾಸ ಮಾಡ್ತಾ ಇದ್ದಾರೆ. ಅವ್ರನ್ನ ಕೂಡಲೇ ಆ ಸದಸ್ಯತ್ವನ ವಜಾ ಮಾಡ್ಬೇಕಂತೇಳಿ ಮಾನ್ಯ ರಾಜ್ಯಪಾಲರಿಗೆ ನಾನು ಇವತ್ತಿನ ದಿವಸ ಮನವಿ ಮಾಡ್ಕೋತಾ ಬಿಜೆಪಿದವ್ರಿಗೆ ಮತ್ತೊಮ್ಮೆ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ರಾಜ್ಯಪಾಲರಿಗೆ ಮನವಿ ಸಲ್ಲಿಸ್ತಾ ಇದ್ದೇವೆ. ಬೆಳಗಾವಿ ಜಿಲ್ಲೆಯಿಂದ ಶ್ರೀಕಾಂತ್ ಅಳವಾರ್, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರು, ಬೆಳಗಾವಿ. ಧನ್ಯವಾದ ಮೀಡಿಯಾದವರಿಗೆ. ಯಾಕೆ ಪದೇ ಇಂತ ಇದು ಮಾಡಕ್ಕೆ ಈಗಾಗಲೇ ಅವ್ರಿಗೆ ಅಧಿಕಾರದಿಂದ ವಂಚಿತರಾಗಿದ್ದಾರೆ ಬಿಜೆಪಿದವರ. ಕಾಂಗ್ರೆಸ್ ಇರೋದ್ರಿಂದ ನಮ್ಮವ್ರನ್ನ ಎತ್ತಿ ಕಟ್ಟಿ ಬಿಜೆಪಿದವರ ನಮ್ಮವ್ರನ್ನ ಈಗ ಸಚಿವರು ಇದ್ದಂಥ ಕಾಂಗ್ರೆಸ್ದವ್ರ ಮೇಲೆ ವಿರೋಧನ ವ್ಯಕ್ತಪಡಿಸ್ತಾ ಹಲವಾರು ಹೇಳಿಕೆಗಳನ್ನ ಕೊಡ್ತಾ ಇದು ಮುಜುಗರನ್ನ ಉಂಟು ಮಾಡ್ತಾ ಇದ್ದಾರೆ. ಇದು ತಪ್ಪು ಅಂತ ನಾವು ಖಂಡಿಸ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದಂಥ ಡಿ.ಜಿ. ಸಾಗರ್ ಅವರು ಆದೇಶದ ಮೇರೆಗೆ ಜಿಲ್ಲಾ ಸಂಚಾಲಕರಾದಂಥ ಶ್ರೀಕಾಂತ್ ಅವರ ನೇತೃತ್ವದಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಬೆಳಗಾವಿ ಇದರ ಮುಂದೆ ನಾವು ಪ್ರತಿಭಟನೆ ಮಾಡತಕ್ಕಂಥ ಕಾರಣ ಏನಂದರೆ ಮೊನ್ನೆ ಗುಲ್ಬರ್ಗಾದಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಮಾನ್ಯ ವಿಧಾನ ಪರಿಷದದ ವಿರೋಧ ಪಕ್ಷದ ನಾಯಕರಾದಂಥ ಛಲವಾದಿ ನಾರಾಯಣ ಸ್ವಾಮಿ ಹಾಗೂ MLC ರವಿ ಅವರು ಮಾನ್ಯ ಗ್ರಾಮಾಭಿವೃದ್ಧಿ ಮಂತ್ರಿ ಮತ್ತು ಈ ರಾಜ್ಯದ ಅತ್ಯಂತ ಅಪ್ಪಟ್ಟ ಅಂಬೇಡ್ಕರ್ವಾದಿಗಳಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಅವರು ಸುಪುತ್ರರಾದಂಥ ಪ್ರಿಯಾಂಕಾ ಖರ್ಗೆ ಅವ್ರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದಂಥ ಅವರು ನಾರಾಯಣ ಸ್ವಾಮಿ ಅವರು ಛಲವಾದಿ ನಾರಾಯಣ ಸ್ವಾಮಿ ಅಲ್ಲ, ಮನುವಾದಿ ನಾರಾಯಣ ಸ್ವಾಮಿ ಅಂತಕ್ಕಂಥ ಮಾತನ್ನು ಇಲ್ಲಿ ತಮ್ಮ ಮುಂದೆ ಹೇಳಬೇಕಾಗ್ತದೆ. ಅದಕ್ಕೆ ಕಾರಣ ಅಂದರೆ ಏನಂದರೆ ಅನೇಕ ವರ್ಷಗಳಿಂದ ಈ ಮನುವಾದಿಗಳ ಷಡ್ಯಂತ್ರಕ್ಕೆ ಬಲಿಯಾದಂಥ ಬರೀ ದಲಿತರಷ್ಟೇ ಬಲಿಯಾಗಿಲ್ಲ, ಈ ದೇಶದಲ್ಲಿರ್ತಕ್ಕಂಥ ಶೋಷಣೆಗೆ ಒಳಗಾದಂಥವರು ಆದಿವಾಸಿಯವರು ಇರ್ಬೋದು, ಬಡವರು ಇರ್ಬೋದು, ದಲಿತರು ಇರ್ಬೋದು, ಕಾರ್ಮಿಕರು ಇರ್ಬೋದು ಮತ್ತು ಎಲ್ಲರಿಗಿಂತ ಮುಖ್ಯವಾಗಿ ವನವಾಸಿ ಜನಾಂಗ ಇರಬಹುದು. ಈ ಜನಾಂಗ ಮೇಲಕ್ಕೆ ಎತ್ತಕ್ಕಂಥ ಪ್ರಯತ್ನನ ರಾಷ್ಟ್ರ ಮಟ್ಟದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಜ್ಯ ಮಟ್ಟದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಮಾಡ್ತಾಯಿದ್ದಾರೆ. ಇದು ಮಾಡೋದ್ರ ಜೊತೆಯಲ್ಲಿ RSS ಮತ್ತು BJP ಬಜರಂಗ ದಳ ಹಿಂದುತ್ವವಾದಿ ಸಂಘಟನೆಗಳಿಗೆ ಅವ್ರ ಪ್ರಖರವಾದಂಥ ಪ್ರಶ್ನೆಗಳಿಗೆ ನೇರ ಮತ್ತು ದಿಟ್ಟವಾದಂಥ ಉತ್ತರವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಪ್ರಿಯಾಂಕಾ ಖರ್ಗೆ ಅವರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಉತ್ತರಕ್ಕೆ ಅವರು ನಿರುತ್ತರ ಆಗಿ ಇಂಥ ಕುತಂತ್ರಗಳನ್ನು ಮಾಡಿ ನಮ್ಮಲ್ಲಿ ಇರ್ತಕ್ಕಂಥ ಈ ಜಾತಿವಾದಿಗಳ ಮತ್ತು RSS ಮತ್ತು ಮನುವಾದಿಗಳ ಗುಲಾಮಗಿರಿ ವಿಚಾರ ಸ್ಮರಣೆಯನ್ನು ಇಟ್ಕೊಂಡಂಥ ನಾರಾಯಣ ಸ್ವಾಮಿ ಅವರಿಗೆ ನಾವು ಬೆಳಗಾವಿ ಜಿಲ್ಲಾ ವತಿಯಿಂದ ನಾವೆಲ್ಲ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಅದನ್ನು ಖಂಡಿಸ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಆ ರವಿ ಅವರನ್ನು ಕೂಡ
ಒಬ್ಬಕ್ಕಿ ಹೆಣ್ಮಗಳು ಅಲ್ಲಿ ಡಿ ಸಿ ಅಂತಕ್ಕಂಥ ಅಲ್ಪಸಂಖ್ಯಾತ ಡಿ ಸಿ ಇದಾರ ಗುಲ್ಬರ್ಗಾಕ ಫೌಜಿ ಅಂತೇಳಿ ಫೌಜಿ ಅಮ್ಮ ಅಂತೇಳಿ ಅವ್ರ ಮೇಲೆ ಕೂಡ ಒಂದು ಅಪಶಬ್ದನ ರವಿಯನ್ನು ಯೂಸ್ ಮಾಡಿದ್ದಕ್ಕಾಗಿ ಹೈಕೋರ್ಟ್ ಅವರಿಗೆ ತರಾಟೆಗೆ ತೆಗೆದುಕೊಂಡು ನೀನು ಅವ್ರಿಗೆ ಕ್ಷಮೆ ಕೇಳಬೇಕಂದ್ರೂ ಕೂಡ ಈ BJPಯವರು ಕೋಮುವಾದಿ ಅಷ್ಟೇ ಅಲ್ಲ, ಸಮಾಜದಲ್ಲಿ ಜಾತಿಯಲ್ಲಿ ಇವರೆಲ್ಲರಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ವಿಷ ಬೀಜವನ್ನು ಬಿತ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿಗೆ ಏನಾಗಿದೆಯಪ್ಪ ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅನೇಕ ರಾಜಕಾರಣಿಗಳಿರ್ಬೋದು. ಈ ಎಲ್ಲ ರಾಜಕಾರಣಿಗಳೊಳಗೆ ಎಲ್ಲಿವರೆಗೆ ಈ ಜಾರಕಿಹೊಳಿ ಬಂದು ಇದು ಸತೀಶ್ ಜಾರಕಿಹೊಳಿ ಅಂತ ಒಬ್ಬರ ಪ್ರಬಲವಾದಂಥ ನಾಯಕರು ಎಲ್ಲಿವರೆಗೆ ಇದಾರ ಅಲ್ಲಿವರೆಗೆ ಈ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ದಲಿತರ ಸುಖದಿಂದ ಸಮಾಧಾನದಿಂದ ದಲಿತರಷ್ಟೇ ಅಲ್ಲ, ಇನ್ನು ಉಳಿದಂಥ ಶೋಷಣೆಗೊಳಗಾದಂಥವ್ರು ಬಡವರು ಇರ್ಬೋದು, ಇನ್ನಿತರ ಎಲ್ಲ ಜನ ಸಮಾಧಾನದಿಂದ ವ್ಯವಸ್ಥೆಯಿಂದ ಇರಬೇಕಾದ್ರೆ ಅದಕ್ಕೆ ಸತೀಶ್ ಅಣ್ಣನಂತ, ಪ್ರಿಯಾಂಕಾ ಖರ್ಗೆನಂತ, ಮಲ್ಲಿಕಾರ್ಜುನ್ ಖರ್ಗೆ, ಪರಮೇಶ್ವರ್ ಸಾಹೇಬರು, ಮಾದೇವಪ್ಪ ಸಾಹೇಬರು, ಈ ಎಲ್ಲ ಜನದ ಮುನಿಯಪ್ಪ ಅವರು ಇರ್ಬೋದು, ಮತ್ತು ನಮ್ಮ ಆರ್ ವಿ ತಿಮ್ಮಾಪುರ ಸಾಹೇಬ್ರು ಇರ್ಬೋದು, ಇವರು ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಈ ಕರ್ನಾಟಕದಲ್ಲಿ ಬಿತ್ತೋ ಮುಖಾಂತರ ಎಲ್ಲರಲ್ಲಿ ಸರಿ ಸಮಾನತೆಯನ್ನು ತರ್ತಕ್ಕಂಥ ಸಂವಿಧಾನ ಮುಖಾಂತರ ಏನು ನಮಗೆ ಅಧಿಕಾರ ಕೊಟ್ಟಿದೆ, ಆ ಅಧಿಕಾರವನ್ನು ಸಮರ್ಪಕವಾಗಿ ಸಮಾನವಾಗಿ ಎಲ್ಲರಿಗೂ ಸಿಗಬೇಕಂತಕ್ಕಂಥ ಧ್ಯೇಯದಿಂದ ಹೋರಾಟ ಮಾಡ್ತಕ್ಕಂಥ ಜನರ ಮೇಲೆ ಈ RSS BJPದವ್ರದ್ದು ಏನಪ್ಪ ಅಂದ್ರೆ ಎಲ್ಲ ರೀತಿಯಿಂದ ಟ್ರಯಲ್ ಮಾಡಿದ ನಂತರ ಕೊನೆಗೆ ಅವರು ವೈಯಕ್ತಿಕ ನಿಂದನೆಗೆ ಇಳಿತಾರೆ. ವೈಯಕ್ತಿಕ ನಿಂದನೆಗೆ ಇಳಿದು ಅವ್ರನ್ನ ನಾಮಹರಣ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಇದು RSSದು ಹಳಿ ಚಟ ಇದೆ. ಅದೇ ಪ್ರಕಾರ BJP ಅವ್ರದ್ದು ಕೂಡ ಹಳಿ ಚಟ ಇದೆ. ಇದೇ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಅವರಿಗೆ ಅಧಿಕಾರ ಇಲ್ಲ, ಅಧಿಕಾರ ಬೇಕಾಗಿದ್ದ ತಕ್ಷಣ. ಆದರೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಅವರಿಗೆ 140 ಜನ ಶಾಸಕರನ್ನು ಕೊಟ್ಟರು, ಜನ ಅಧಿಕಾರ ಮಾಡ್ಲಿಕ್ಕೆ ಕೊಟ್ಟರು ಕೂಡ ಯಾವುದೇ ಒಂದು ಅಪಶಬ್ದಗಳನ್ನ ಮಾತಾಡಿ ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಸದನದಲ್ಲಿರ್ಬೋದು, ಸದನದ ಹೊರಗಡೆ ಇರ್ಬೋದು, ಎಲ್ಲ ಕಡೆಯನ್ನ BJPಯವರ ಪ್ರಶ್ನೆಗಳಿಗೆ ನಿರಂತರವಾಗಿ ದಿಟ್ಟ ಉತ್ತರಗಳನ್ನು ಕೊಡ್ತಾ ಬಂದಾರ. ಅದು ಬರೀ ಉತ್ತರ ಕೊಡ್ಕೋತ ಬಂದಿಲ್ಲ, ಅವ್ರಿಗೆ ಏನು ಪುರಾವೆಗಳನ್ನು ಬೇಕಾಗಿದಾವ, ಏನು ವಿಟ್ನೆಸ್ ಬೇಕಾಗಿದೆ ಅದನ್ನ ಎಲ್ಲವನ್ನ ಅವ್ರು ಕೊಡ್ಕೋತ ಬಂದಿದ್ದಾರೆ. ಅದಕ್ಕಾಗಿ ಈ ನಮ್ಮ ಹೋರಾಟ ಇದೆ. ಮತ್ತು ಇದರ ಮುಂದೆ ಕೂಡ ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಮಾತಾಡಿದಂಥ ಮಾತನ್ನು ಛಲವಾದಿ ಇವರೇನಾದರಲ್ಲ ಇದನ್ನ ಶಬ್ದನ್ನ ಹಿಂದಕ್ಕೆ ತಕ್ಕೊಂಡು ಈ ಮನುವಾದಿ ಇರ್ತಕ್ಕಂಥ ಈ ಛಲವಾದಿ ನಾರಾಯಣ ಸ್ವಾಮಿಯನ್ನ ಆ ಸ್ಥಾನದಿಂದ ಕೈ ಬಿಡಬೇಕಂತಕ್ಕಂಥ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಾವು ಕೇಳ್ಕೊಳ್ತೇವೆ. ಘೋಷಣೆ ಬ್ಯಾನರ್ ತೋರಿಸೋದು ಬೇಕೇ ಬೇಕು ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬೇಕೇ ಬೇಕು. कर्नाटक राज्याचे दलित संघर्ष समितीचे प्रमुख आदरणीय DG सागर यांच्या आदेशानुसार बेळगाव जिल्ह्याचे अध्यक्ष